ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ, ಎಲ್ಲ ಹೇಗಿದ್ರ? ಎಲ್ಲ ಚೆನ್ನಾಗಿ, ನಾನು ಸಹ ಚೆನ್ನಾಗಿದೆ. ಇವತ್ತು ಬಿಗ್ ಬಾಸ್ ಸೀಸನ್ 11 ಡೇ ನಂಬರ್ 119 ಅಂದರೆ 119 ದಿನ, ಅಂದರೆ ಲಾಸ್ಟ್ ಕೊನೆಯ ದಿನ, ಗ್ರ್ಯಾಂಡ್ ಫಿನಾಲಿಯಲ್ಲಿ ಲಾಸ್ಟ್ ಕೊನೆಯ ದಿನ ಆಗಿರ್ತಕ್ಕಂಥದ್ದು. ಯಾರು ಈ ಒಂದು ಬಿಗ್ ಬಾಸ್ದಲ್ಲಿ ಯಾರು ವಿನ್ ಆದರು ಮತ್ತು ಯಾಕೆ ಕಿಚ್ಚ ಸುದೀಪ್ ಸರ್ ಎಮೋಷ್ನಲ್ ಆದರು, ಯಾವುದು ಒಂದು ಸಾಂಗ್ಗೋಸ್ಕರ ಅವರು ಇದಾದರು, ಎಮೋಷನಲ್ ಆದರು, ಯಾವ ಒಂದು ವಿಚಾರಕ್ಕೋಸ್ಕರ ಅಂತಂದ್ಬಿಟ್ಟು, ಮತ್ತು ರನ್ನರ್ಗೆ ಎಷ್ಟು ಓಟ್ ಬಿದ್ದಿತ್ತು ಮತ್ತು ವಿನ್ನರ್ಗೆ ಎಷ್ಟು ಓಟ್ ಬಿದ್ದಿತ್ತು ಅನ್ನೋದ್ರ ಬಗ್ಗೆ ಮೈನ್ ಪಾಯಿಂಟ್ಸ್ ಆಗಿ ಈ ಒಂದು ವಿಡಿಯೋಲ್ಲಿ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿ ನೋಡಿದ್ರೆ ಮಾತ್ರ ಈ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಪಾಯಿಂಟ್ ಏನಂದರೆ, ನಾವು ಇವಾಗ ಇರ್ತಕ್ಕಂಥದ್ದು ಮನೇಲಿ 5 ಜನ ಇರ್ತಾರೆ. 5 ಜನಕ್ಕೆ ಬಂದ್ಬಿಟ್ಟು ಸುದೀಪ್ ಸರ್ ಬಂದ್ಬಿಟ್ಟು ಒಂದು ಆಫರ್ ಕೊಡ್ತಾರೆ. 5 ಜನಕ್ಕೆ ಸೂಟ್ ಕೇಸಲ್ಲಿ 20 ಲಕ್ಷ ಇಟ್ಟಿರ್ತೀನಿ, ಯಾರನ್ನ ತೊಗೊಂಡೋಗ್ಬೋದು, ಬಟ್ ವೇದಿಕೆ ಮೇಲೆ ಬರಲ್ಲ, ಹಂಗೆ ಕಾರ್ ಹತ್ತಿ ಹೋಗಬಹುದು ಅಂತ ಅಂದ್ಬಿಟ್ಟು ಆಫರ್ ಮಾಡ್ತಾರೆ. ಬಟ್ ಅದರಲ್ಲಿ ಯಾರು ಸಹ ತೊಗೊಳಲ್ಲ, ಯಾರಿಗೂ ನನಗೆ ಬೇಡ, ಅಲ್ಲ 50 ಕೋಟಿ ಇದ್ರೂ ಬೇಡ ಅಂತ ಅಂದ್ಬಿಟ್ಟು ಅದ್ರ ಜೊತೆ ಎಲ್ಲರೂ ಹೇಳ್ತಾರೆ, ಯಾರನ್ನು ತೊಗೊಂಡೋಗಲ್ಲ, ಆಫರ್ನ ಇದು ಮಾಡ್ತಾರೆ. ಇದಾಯಿತು. ನೆಕ್ಸ್ಟ್ ಆ ಒಂದು 5 ಜನದಲ್ಲಿ ಯಾರು ಫಸ್ಟು ಒಂದು ಮನೆಯಿಂದ ಹೊರಗಡೆ ಬರ್ತಾರೆ ಅಂದರೆ, ಮಂಜು ಅವರು ಹೊರಗಡೆಗೆ ಬರ್ತಾರೆ ಫಸ್ಟು. ಇದಾಗಿತ್ತು ಕಂಟೆಸ್ಟೆಂಟ್ ಆಗಿ, 5ನೇ ಕಂಟೆಸ್ಟೆಂಟ್ ಆಗಿ. ಇನ್ನು ಮನೇಲಿ ಉಳಿದಿರ್ತಕ್ಕಂಥ 4 ಜನ, ಅದರಲ್ಲಿ ಯಾರು ಬರ್ತಾರೆ, ಆ 4 ಜನಕ್ಕೆ ಒಂದು ಟಾಸ್ಕ್ ರೀತಿ ಕೊಡ್ತಾರೆ. ಏನಂದರೆ, ಒಂದು ಬಾಕ್ಸ್ ಇರುತ್ತೆ, ಆ ಬಾಕ್ಸಲ್ಲಿ ಹೋಗಿ ನಿಂತ್ಕೊಬೇಕು ನೀವು. ಅದರಲ್ಲಿ ಯಾರಿಗೆ ಸ್ಮೋಕ್ ತುಂಬಿರುತ್ತೆ ಅವ್ರು ಬಂದ್ಬಿಟ್ಟು ಅನ್ಸೇಫು, ಯಾರು ಸ್ಮೋಕ್ ತುಂಬಿರಲ್ಲ ಅವ್ರು ಸೇಫ್ ಅಂತ ಲೆಕ್ಕ ಬರುತ್ತೆ ಅಂದ್ಬಿಟ್ಟು ಅದ್ರಲ್ಲಿ ಬಂದ್ಬಿಟ್ಟು ಎಲ್ಲ 4 ಜನ ನಿಂತ್ಕೊಂತಾರೆ. ಅದ್ರಲ್ಲಿ ಬಂದ್ಬಿಟ್ಟು ಒಂದು ಮೋಕ್ಷಿತ್ ಅವ್ರ ಬಾಕ್ಸಲ್ಲಿ ಸ್ಮೋಕ್ ಇರುತ್ತೆ, ಅದ್ರ ತುಂಬು ಇನ್ನು ಮಿಕ್ಕಿದವರೆಲ್ಲನೂ ಅವರು ಸೇಫ್ ಆಗ್ತಾರೆ. ಅದರಲ್ಲಿ ಯಾರು 4ನೇ ಕಂಟೆಸ್ಟೆಂಟ್ ಆಗಿ ಹೊರಗಡೆ ಬರ್ತಾರೆ ಅಂದರೆ ಮೋಕ್ಷಿತ್ ಅವರು ಹೊರಗಡೆ ಬರ್ತಾರೆ. ಇದಾಗಿತ್ತು. ನೆಕ್ಸ್ಟ್ ಬಿಗ್ ಬಾಸ್ ತಂಡದ ಕಡೆಯಿಂದ ಒಬ್ಬ ಏನಂದರೆ ಕಿಚ್ಚ ಸುದೀಪ್ ಸರ್ಗೆ ಒಂದು ಉಡುಗೊರೆಗೋಸ್ಕರ ಯಾರು ಯೋಗರಾಜ್ ಭಟ್ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಅದು ಏನಂತಂದರೆ, ಯೋಗರಾಜ್ ಅವ್ರ ಭಟ್ ಬಂದ್ಬಿಟ್ಟು ಅವರು ಫ್ರೆಂಡು ಸಹ ಆಗಿರ್ತಾರೆ. ಅವ್ರು ಅದನ್ನೇ ಒಂದು ಹೇಳೋ ಟೈಮಲ್ಲಿ ನಾನು ಫ್ರೆಂಡ್ ಸಹ, ಬಟ್ ಅಂದರೆ ಇಲ್ಲಿ ಒಂದು ನಾನು ಸುಮಾರು ವರ್ಷದಿಂದ ಜರ್ನಿ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಬಿಗ್ ಬಾಸ್ ಅನ್ನೋದನ್ನು ನಾನು ನೋಡ್ಕೊಂಡು ಬರ್ತಿದ್ದೀನಲ್ಲ, ಈ ಒಂದು 11 ವರ್ಷಗಳ ಕಾಲ ಮಾಡ್ಕೊಂಬರ್ಬೇಕಂದ್ರೆ ಒಬ್ಬರ ಕೈಲೇನೇ ಸಾಧ್ಯ ಅಲ್ಲ, ಅಂಥದ್ದನ್ನು ಸಾಧ್ಯ ಮಾಡ್ಕೊಂಡು ಬರ್ತಾ ಇರ್ತಂಥ ಸುದೀಪ್ ಸರ್ಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್ ಅಂತ ಅಂದ್ಬಿಟ್ಟು ಸೆಲ್ಯೂಟ್ ಆಗ್ತಾರೆ. ಯಾರು ಯೋಗರಾಜ್ ಭಟ್ ಅವ್ರು. ಇದಾಗಿತ್ತು. ಹಂಗೆ ಅವ್ರಿಗೆ ಬಿಗ್ ಬಾಸ್ ತಂಡದಿಂದ ಮತ್ತು ಯೋಗರಾಜ್ ಭಟ್ ಕಡೆಯಿಂದ, ಸರ್ ಕಡೆಯಿಂದ ಒಂದು ಉಡುಗೊರೆ ಅಂದು ಏನಂದರೆ, ಒಂದು ಸಾಂಗ್ ಜೊತೆಗೆ, ಒಂದು ಅಮ್ಮ ಅಮ್ಮ ಅನ್ನೋ ಒಂದು ಸಾಂಗ್ ಇದೆಯಲ್ಲ, ಅದ್ರ ಜೊತೆಗೆ ಒಂದು ಪುಟ್ಟ ಮಗು ಮತ್ತು ಅವರ ತಾಯಿ ಒಂದು ಆ್ಯಕ್ಟ್ ಮಾಡ್ತಾರೆ ಆ ಒಂದು ಇದನ್ನ. ಅದು ನೋಡಿಬಿಟ್ಟು ಆ ಒಂದು ಸಾಂಗಿಗೆ, ಆ ಒಂದು ವಿಡಿಯೋ ಅಲ್ಲಿ ನೋಡಿಬಿಟ್ಟು ಸುದೀಪ್ ಸರ್ ತುಂಬ ಎಮೋಷ್ನಲ್ ಆಗ್ತಾರೆ, ಕಣ್ಣೀರು ಇಡ್ತಾರೆ. ಯಾಕಂದರೆ ಅವ್ರ ಅಮ್ಮ ಅವರು ಜ್ಞಾಪನ ಬಂದಿರ್ತಾರೆ. ಆ ರೀಸನಿಂದ ಸುದೀಪ್ ಸರ್ ಎಮೋಷ್ನಲ್ ಆಗ್ತಾರೆ. ಮತ್ತು ಅದೆಲ್ಲ ಆದಮೇಲೆ ಒಂದು ಎಪಿಸೋಡ್ ಆದಮೇಲೆ ಮತ್ತೆ ಆ ಪುಟ್ಟ ಮಗುನ ಕರೆಸ್ತಾರೆ ಮತ್ತು ಸ್ಟೇಜ್ ಮೇಲೆ. ನೀನು ಮಾಡಿರೋದು ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು ಅಂದ್ಬಿಟ್ಟು, ಮತ್ತು ನೀನು ಸ್ಟೇಜ್ ಮೇಲೆ ಇದ್ದಾಗ ನಿನ್ನಿಂದೆ ನಿಮ್ಮಮ್ಮ ಬಂದರು, ಬಟ್ ಇವಾಗ ನಮ್ಮಮ್ಮ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಪದ ಹೇಳಿಬಿಟ್ಟು, ಈ ಒಂದು ತುಂಬ ಆ್ಯಕ್ಟ್ ಚೆನ್ನಾಗಿ ಮಾಡಿದೆ ಈ ಒಂದು ಆ್ಯಕ್ಟಲ್ಲಿ ಅಂತ ಅಂದ್ಬಿಟ್ಟು ಅವ್ರ ಕೈಲಿರ್ತಕ್ಕಂಥ ಬ್ರೇಸ್ಲೆಟ್ನ ತೊಗೊಂಡು ಆ ಒಂದು ಪುಟ್ಟ ಮಗುವಿಗೆ ಯಾರು ಸುದೀಪ್ ಸರ್ ಆಗ್ತಾರೆ ತುಂಬ ಎಮೋಷ್ನಲ್ ಆಗಿ ಖುಷಿನೂ ಸಹ ಬೀಳ್ತಾರೆ. ಇದಾಗಿತ್ತು ಮೈನ್ ಪಾಯಿಂಟು. ನೆಕ್ಸ್ಟ್ ಇನ್ನು ಉಳಿದ 3 ಸದಸ್ಯರಿಗೆ ಒಂದು ಟಾಸ್ಕ್ ರೀತಿ ಬರುತ್ತೆ. ಅದೇನಂದರೆ, ಒಂದು ಲೈಟ್ ಅಂಟುತ್ತೆ, ಅವ್ರ ಕೈ ಹ್ಯಾಂಡನ್ನು ಇಟ್ಕೊಂಡಿರ್ಬೇಕು. ಅದರಲ್ಲಿ ಯಾರು ರೆಡ್ ಲೈಟ್ ಬರುತ್ತೆ ಅವರು ಅನ್ಸೇಫ್ ಅಂತ, ಇನ್ನು ಮಿಕ್ಕಿದವ್ರು ಸೇಫ್ ಅಂತ. ಅದರಲ್ಲಿ ಬಂದ್ಬಿಟ್ಟು ರಜತ್ ಅವ್ರಿಗೆ ರೆಡ್ ಲೈಟ್ ಬರುತ್ತೆ, ಅದರಿಂದ ಅವ್ರು ಅನ್ಸೇಫ್ ಆಗ್ತಾರೆ. 3ನೇ ಕಂಟೆಸ್ಟೆಂಟ್ ಆಗಿ ಅವ್ರು ಹೊರಗಡೆ ಆಗ್ತಾರೆ. ನೀವು ಉಳಿದಿರ್ತಕ್ಕಂಥ ಇಬ್ಬರು ಯಾರು, ತ್ರಿವಿಕ್ರಮ, ಹನುಮಂತ. ಇದರಲ್ಲಿ ಯಾರು ವಿನ್ ಆಗ್ತಾರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಅಂತಂದರೆ ಹನುಮಂತ ಬಂದ್ಬಿಟ್ಟು ವಿನ್ ಆಗ್ತಾರೆ. ನೆಕ್ಸ್ಟ್ ರನ್ನರ್ ಆಗಿ ತ್ರಿವಿಕ್ರಮ್ ಅವರು ಆಗ್ತಾರೆ. ಹನುಮಂತಗೆ ಎಷ್ಟು ಓಟ್ ಬಿತ್ತಿತ್ತಂದರೆ 5,23,89,318 ಓಟುಗಳಲ್ಲಿ ಲೀಡಿಂಗಲ್ಲಿ ಬಂದಿರ್ತಾರೆ. ಮತ್ತು ತ್ರಿವಿಕ್ರಮ್ ಅವ್ರು ಬಂದ್ಬಿಟ್ಟು 2,53,1,251 ಓಟಲ್ಲಿ ವಿನ್ ಆಗಿರ್ತಾರೆ. ಮತ್ತು ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ, ಆ್ಯಕ್ಚುಲಿ ಸೀಸನಲ್ಲಿ ಏನು ರನ್ನರ್ಗೆ ಓಟ್ ಬಂದಿದೆ ಅದು ವಿನ್ನರ್ ಆಗಿತ್ತು, ಈ ಸಲ ಮೀರಿ ಹೋಗಿದೆ ಅನ್ನೋ 5.5 ಕೋಟಿ ಜನ ಓಟ್ ಹಾಕಿದ್ದಾರೆ ಹನುಮಂತಗೆ ಅಂದ್ಬಿಟ್ಟು ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೆ ಆ ಒಂದು ಏನಾಗಿರ್ತಾರೆ, ಆ ಒಂದು ಟ್ರೋಫಿನ ಯಾರಿಗೆ, ಹನುಮಂತ ಅವ್ರು ಕೊಡ್ತಾರೆ. ಇದಾಗಿತ್ತು ವಿನ್ ಆಗಿರ್ತಕ್ಕಂಥ ಎಲ್ಲ ಒಂದು ಬಿಗ್ ಬಾಸ್. ಇಲ್ಲಿಗೆ ಈ ಬಿಗ್ ಬಾಸ್ ಸೀಸನ್ ಅನ್ನೋದು ಮುಗಿತಲ್ಲವೇ ಎಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಈ ಥರನೇ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನು ಮುಂದಿನ ಒಳ್ಳೆ ಹೊಸ ಕಂಟೆಂಟಿಂದ ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾನೆ. ಟಾಟಾ, ಸಿ ಯು, ಬಾಯ್.